Hi guys, good morning. Welcome to my new vlog. ನಾನು ನಿಮ್ಮ ಶಶಾಂಕ್ ವೆಂಕಟೇಶ್. ಎಲ್ಲರೂ ಹೆಂಗಿದ್ದೀರಾ? ಬನ್ನಿ ಗಾಯ್ಸ್, ಇವತ್ತು ನಮ್ಮ ಕಾಲೇಜಲ್ಲಿ ಯಾವ ರೀತಿ ಫನ್ ಆ್ಯಕ್ಟಿವಿಟೀಸ್ಗಳು ಇರುತ್ತೋ ಅಂತ ತೋರ್ಸಕ್ಕೆ ಬರ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ಲೆಟ್ಸ್ ವಾಚ್ ಇಟ್. ರಾಶಿ ಯೋಗ. ನೀವು ಯಾರಿಗೂ ಹೊಸ ಪರಿಚಯ ಆಗಿರ್ತೀವಿ, ಅವ್ರು ನಿಮ್ಗೆ ಪ್ರಯೋಜಕ ಬರಲೇ ಇದ್ದರು ಪ್ರತಿಭೆಗಳಿಗೆ ಕೌಶಲ್ಯ ಬೆಳಕಿಗೆ ಅಂದ್ರೆ ನಿಮ್ಗೆ ಏನಿದ್ರು ಒಳಗಿರೋದೆಲ್ಲ ಆಚೆ ಬರ್ತದೆ. ಆಯ್ತಾ? ಇತಿಹಾಸ ವ್ಯಕ್ತಿ ಅನ್ಸ್ತೀರಿ ಅಂದ್ರೆ ಯಾರಿಗೋ ಒಬ್ಬರು ವಿಶೇಷ ಅನಿಸ್ತೀರಿ. ಕುಂಭರಾಶಿ, ತುಲಾರಾಶಿ, ಏನಂದು ಬೇಸಿದ ವೈದ್ಯರಿಗೆ ಬಿಡವಿಲ್ಲದ ಅಭ್ಯಾಸದಿಂದ ಉತ್ತಮ ಜವಾಬ್ದಾರಿಗೆ ಸ್ಥಾನಕ್ಕೆ ವರ್ಗಾವಣೆ ಪೇಪರ್ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬಹುದಾಗಿದೆ. ಕೆಲವೊಂದು ಬದಲಾವಣೆಗಳು ಕೆಲವೊಂದು ಆಯ್ತವೆ. ಮತ್ತೇನು ಆಯ್ತೇನ ಮಾಡ್ಬೇಕು ಆಗದಾಗ್ತದೆ. ಏನ್ ಮಾಡ್ಬೇಕು? ಸ್ಟೋರಿ ಬೇಡ, ಚೆನ್ನಾಗಿರುತ್ತೆ. ಒಂದು ಮಂಗಳೂರಿನಲ್ಲಿ ಸಮುದ್ರ ತೀರದಲ್ಲಿ 4 ಮಂಗಳೂರುಗಳನ್ನು ಎತ್ಕೊಂಡು ಹೋಗುತ್ತಿದ್ದು ಹತ್ತಿರದಿಂದ ತೆಂಗಿನಕಾಯಿ ತಲೆ ಮೇಲೆ ಬಿದ್ದು ಸ್ಥಳದಲ್ಲಿ 4 ಬಂಗುಳುಗಳು ಸತ್ತು ಹೋದವು. ಹತ್ತಿರದಲ್ಲಿದ್ದ ಬೋಟ್ನಾಯಕನು 7 ಬಂಗುಳು ಮೀನುಗಳನ್ನು ಇಷ್ಟಕೊಂಡು ಪರಾರಿಯಾದನು. ಹತ್ತಿರದಲ್ಲಿದ್ದ ಬೊಚ್ಚ ನಾಯಕನು ತಳಕ್ಕೆ ಧಾವಿಸಿ ಕೃಷಿಯನ್ನು ನಡೆಸಿದನು. ಮುಂದಿನ ಗೃಹ ಸಚಿವರು ವಿದ್ಯಾರ್ಥಿಗಳಿಗೆ ಗೈಸ್ ಏನ್ ಮಾಡ್ತಾ ಇದ್ದೀರಾ? ಗೈಸ್ ಏನ್ ಮಾಡ್ತಾ ಇದ್ದೀರಾ ಗೈಸ್? 3 ಜನ ಸಪ್ರೇಟ್ ಆಗಿ ಗೈಸ್ ಏನ್ ಮಾಡ್ತಾ ಇದ್ದೀರಾ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಎಲ್ಲ ಸಪ್ರೇಟ್ ಆಗಿ ಕೂತಿದ್ರೆ ಇವ್ರು ನೋಡಿ ಗೈಸ್ 3 ಜನ ಇಲ್ಲಿ ಸಂಸಾರ ನಡೆಸ್ತವ್ರೆ. ಅದ್ರಲ್ಲಿ ಬೇರೆ ರುಚಿತ್ವೇ ಮೌನಿ. ಏನು ಮೌನಿ, ಎಷ್ಟು ಜನ ಜೊತೆ ಸಂಸಾರ ಮಾಡ್ತೀಯ ಮೌನಿ ನೀನು? ಮೊನ್ನೆ ನೋಡಿದ್ರೆ ಇಬ್ರ ಜೊತೆ ಸಂಸಾರ ಮಾಡ್ತಾ ಇದ್ರಿ, ಇವತ್ತು ನೋಡಿದ್ರೆ ಇವ್ರ ಜೊತೆ ಸಂಸಾರ ಮಾಡ್ತಾ ಇದ್ದೀರಾ. ಏನ್ ಕೆಲಸ ಬ್ರೋ ನಿಮ್ದು? ಇಲ್ಲ ಬ್ರೋ, ಇವನ್ ಹೆಂಡತಿ ಇವರ ಗಂಡ. ಹೌದಾ? ಸೀರೆ ಬಿಚ್ಚ ನಿಮ್ ಶೀಲ ಮುಚ್ಕೊಳ್ಳಿ. ತೋರ್ಸಿ ನಿಮ್ ಮೀಸೆ ಎಷ್ಟು ದೂರ ಹುಟ್ಟಿರೋ ತೋರ್ಸಿ ಬ್ರೋ. ನಿಮ್ ತೋರ್ಸಿ. ಸಂಸಾರ ಮುಗೀತು ಗೈಸ್, ಬೈ ಬಾಯ್. ರುಚಿತ್ ಅವ್ರೆ, ನಿಮ್ ಸಂಸಾರ ಹೆಂಗ್ ನಡೀತೋ? ಬ್ರೋ ಹೆಂಗಿತ್ತು ಬ್ರೋ ನಿಮ್ದು? ಬ್ರೋ ನಿಮ್ ಸಂಸಾರ ಹೆಂಗಿತ್ತು ಹೇಳಿ ಬ್ರೋ. ಛೇ, ಕಷ್ಟ ಸುಖ ಮಾತಾಡ್ತಾ ಇದ್ರು ಛೇ ಪಾಪ. ಛೇ ಬ್ರೋ ಬೇಜಾರಾಗ್ಬೇಡಿ. ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದ್ ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದ್ ಯಾಕೆ? ಇದು ವಯಸ್ಸಿನ ಮಿಸ್ಟೇಕ, ಕನಸಿನ ಮಿಸ್ಟೇಕ, ಮಸಾಲೆ ಫುಡ್ಡು ತಿಂದ ದೇಹದ ಮಿಸ್ಟೇಕ?
ಗೈಸ್ ನೋಡಿ ಇವ್ರು ಶೂ ಕಿತ್ಕೊಬಿಟ್ಟವ್ರೆ. ಇರೋ ತೋರಿಸ್ತೀನಿ ನಾನೇ. ನೋಡಿ ಕುಂತವ್ರೆ ಪಾಪ. ಈ ಕಡೆ ಅಯ್ಯೋ ಹುಷಾರು. ಅಯ್ಯೋ ಶಿವ ನಿಜ ನಿಮ್ಮ ಅಪ್ಪ ಬಂದ ಗೈಸ್ ಇವತ್ತು ಟೀಚರ್ಸ್ ಮೀಟಿಂಗ್ ನಡೀತೈತೆ, ಪೇರೆಂಟ್ಸ್ ಮೀಟಿಂಗು ನೋಡಿ ಗೈಸ್. ಇದು ಎಲ್ಲರ ಲೈಫಲ್ಲೂ ಆಗಿರ್ಬೋದೇನೋ, ಬಟ್ ಕೇಳಿ ಹೇಳ್ತೀನಿ. ಎಲ್ಲರ ಲೈಫಲ್ಲೂ ಒಬ್ಬೊಬ್ಬರು ಬರ್ತಾರೆ, ಒಬ್ಬೊಬ್ಬರು ಹೋಗ್ತಾರೆ. ಬಟ್ ಅವ್ರು ಬರಬೇಕಾದ್ರೆ ನಮಗೆ ಅಂತ ಏನೂ ತರಲ್ಲ. ಬಟ್ ಅವ್ರು ಹೋಗ್ಬೇಕಾದ್ರೆ ನಮ್ಮ ತಾವು ಏನೇನಿರುತ್ತೋ ಒಂದು ಬಿಡ್ದಂಗೆ ಎಲ್ಲನೂ ಕಿತ್ಕೋಗ್ತಾರೆ. ಇದನ್ನು ತಿಳ್ಕೊಳ್ಳಿ.